2026ನೇ ಇಸ್ವಿಯಲ್ಲಿ ಬರುವಂತಹ ಗ್ರಹಣಗಳು 4 ಗ್ರಹಣಗಳು ಬರುತ್ತೆ. 2 ಚಂದ್ರಗ್ರಹಣ, 2 ಸೂರ್ಯಗ್ರಹಣ. ರಾಜರುಗಳು ನ್ಯಾಯದಿಂದ ರಾಜ್ಯಪಾಲನೆ ಮಾಡುವುದರಲ್ಲಿ, ಪ್ರಜೆಗಳು ಆರೋಗ್ಯದಿಂದ ಇರುವಂತಹ ಹೆಸರು ಹೇಳುವಂಥದ್ದು ಪರಾಭವ ಅಂತ ಹೇಳುತ್ತೆ. ಆದರೆ ಎಲ್ಲವೂ ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾ ನೋಡಿ, ವಿಶೇಷವಾದಂತಹ ಸಂಚಿಕೆ 2026 ಮಾರ್ಚ್ 19ನೇ ತಾರೀಕಿಂದ ನಮಗೆ ಸಂವತ್ಸರದ ಬದಲಾವಣೆ. ಯುಗಾದಿ ಹಬ್ಬ ಬಂತಂದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮಗೆ ಹೊಸ ವರ್ಷ. ಈ ವರ್ಷ ಹೊಸ ವರ್ಷದಲ್ಲಿ ಪರಾಭವ ಸಂವತ್ಸರ ಅನ್ನುವಂಥ ಸಂವತ್ಸರ. ನಮಗೆ ಮೊದಲು ಇದ್ದದ್ದು ವಿಶ್ವವಸು ಸಂವತ್ಸರ. ವಿಶ್ವವಸು ಸಂವತ್ಸರವನ್ನು ಮುಕ್ತಾಯಗೊಂಡು ಈಗ ಪರಾಭವ ಸಂವತ್ಸರವನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಈ ಪರಾಭವ ಸಂವತ್ಸರದಲ್ಲಿ ಈ ವರ್ಷ ಯುಗಾದಿಯ ಫಲಗಳು ಹೆಂಗಿರುತ್ತೆ, ಈ ವರ್ಷದಲ್ಲಿ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಯಾವ ರೀತಿಯಾದಂತಹ ನಾವು ಅನುಕೂಲಗಳನ್ನು ನೋಡಬಹುದು ಅನ್ನೋದಾದರೆ ನೋಡಿ, ಈ ವರ್ಷದ ರಾಜ, ಈ ವರ್ಷದಲ್ಲಿ ರಾಜನ ಸ್ಥಾನ ಗುರುಗ್ರಹಕ್ಕೆ ಬಂದಿರುತ್ತೆ. ಕುಜನ ಸ್ಥಾನ, ಕುಜ ಮಂತ್ರಿ ಆಗಿರ್ತಾರೆ. ಅದೇ ಸೇನಾಧಿಪತಿ ಬಂದು ಚಂದ್ರಗ್ರಹ ಆಗಿರ್ತಾರೆ. ಗುರು ರಾಜನಾಗಿರೋದ್ರಿಂದ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ, ರಾಜನಿಗೆ ಗುರು ಆದಂಥವನೇ ಗುರುವೇ ರಾಜನಾದಾಗ ಅಲ್ಲಿ ಧರ್ಮ ಸ್ಥಾಪನೆ ಆಗುತ್ತೆ. ಈ ವರ್ಷದಲ್ಲಿ ರಾಜರುಗಳು ಸತ್ಕಾರ್ಯಗಳನ್ನು ಮಾಡೋದರಲ್ಲಿ ನಿರತರಾಗಿರ್ತಾರೆ. ತಮ್ಮ ತಮ್ಮ ಕುಲಧರ್ಮವನ್ನು ಅನುಷ್ಠಾನ ಮಾಡ್ತಾ ಒಳ್ಳೆಯ ನಡವಳಿಕೆಯನ್ನು ಇಟ್ಕೊಂಡಿರುವಂತಹ ರಾಜರುಗಳಾಗಿರ್ತಾರೆ. ಮತ್ತು ರಾಜರುಗಳು ನ್ಯಾಯದಿಂದ ರಾಜ್ಯಪಾಲನೆ ಮಾಡುವುದರಲ್ಲಿ ಮಗ್ನರಾಗ್ತಾರೆ. ಪ್ರಜೆಗಳು ಆರೋಗ್ಯದಿಂದ ಇರುವಂತಹ ದಿನಗಳು ಬರುತ್ತೆ. ಒಳ್ಳೆಯ ಬೆಳೆ ಧಾನ್ಯ ಇವೆಲ್ಲವೂ ಸಹ ಚೆನ್ನಾಗಿ ಬೆಳೆಯುವಂತಹ ದಿನಗಳನ್ನು ಪರಾಭವ ಸಂವತ್ಸರದಲ್ಲಿ ನಾವು ನೋಡ್ತೇವೆ. ಹೆಸರು ಹೇಳುವಂಥದ್ದು ಪರಾಭವ ಅಂತ ಹೇಳುತ್ತೆ. ಆದರೆ ಎಲ್ಲವೂ ಜಯದ ವಾತಾವರಣದ ಸೂಚನೆಯನ್ನು ಕೊಡುತ್ತೆ. ಆದರೆ ಸೇನಾಧಿಪ ಚಂದ್ರನಾಗೋದ್ರಿಂದ ಮತ್ತು ಕುಜನೇ ರಾಜನಾಗೋದ್ರಿಂದ ಸ್ವಲ್ಪ ಶತ್ರುಗಳ ಕಾಟ ಹೆಚ್ಚಾಗುವಂಥ ಸಾಧ್ಯತೆಗಳು ಇರುತ್ತೆ. ಶತ್ರು ದೇಶಗಳು ಇಲ್ಲ ಸಲ್ಲದ ಕುಚೇಷ್ಟೆಗಳನ್ನು, ಇಲ್ಲ ಸಲ್ಲದ ಕುಹಕ ಬುದ್ಧಿಗಳನ್ನು ಮಾಡುವಂತಹ, ತಂತ್ರಗಾರಿಕೆಯನ್ನು ಮಾಡುವಂತಹ ವಾತಾವರಣಗಳಿರುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯೂ ಸಹ ನಾವು ಇಟ್ಕೊಳ್ಬೇಕಾಗ್ತದೆ. ಸ್ವಲ್ಪ ಯಾಮಾರಿದ್ರೂ ಸಹ ಸಣ್ಣ ಪುಟ್ಟ ಅವಘಡಗಳಿಗೆ ನಾವು ಗುರಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಈ ವರ್ಷದಲ್ಲಿ, ಈ ಹೊಸ ವರ್ಷದಲ್ಲಿ ತುಂಬ ಗ್ರಹಗಳಿಗೆ, ತುಂಬ ರಾಶಿಯವರಿಗೆ ಅನುಕೂಲಗಳನ್ನು, ಅನಾನುಕೂಲಗಳನ್ನು ನೋಡುವಂತಹ ನಿರೀಕ್ಷೆಗಳು ತುಂಬ ಇರುತ್ತೆ. ಈ ವರ್ಷದಲ್ಲಿ ಸುಮಾರು ಬದಲಾವಣೆಗಳನ್ನು ನೋಡ್ತೇವೆ. ನೋಡಿ, ಗ್ರಹಣ ಕಾಲಗಳು ಅಂತ ಬರುತ್ತೆ. 2026ನೇ ಇಸ್ವಿಯಲ್ಲಿ ಬರುವಂತಹ ಗ್ರಹಣಗಳು 4 ಗ್ರಹಣಗಳು ಬರುತ್ತೆ. 2 ಚಂದ್ರಗ್ರಹಣ, 2 ಸೂರ್ಯಗ್ರಹಣ. ಆದರೆ ಯಾವ ಗ್ರಹಣವೂ ಸಹ ನಮಗೆ ಕಾಣೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಯಾವ ಗ್ರಹಣವೂ ಸಹ ನಮಗೆ 12ನೇ ತಾರೀಕು ಆಗಸ್ಟಲ್ಲಿ ಒಂದು ಬರುತ್ತೆ, ಕಾಣಿಸುವುದಿಲ್ಲ. ಮತ್ತು ಸುಮಾರು ಅದೇ ಥರ ಆಗಸ್ಟಲ್ಲೇ 2 ಬರುತ್ತೆ, ಫೆಬ್ರವರಿಲಿ 2 ಬರುತ್ತೆ, ನೆಕ್ಸ್ಟ್ ಇಯರ್ ಫೆಬ್ರವರಿ. ಆದರೆ ಯಾವ ಗ್ರಹಣವೂ ಸಹ ನಮಗೆ ಗೋಚಾರಕ್ಕೆ ಇರೋದಿಲ್ಲ. ಆದ್ದರಿಂದ ಗ್ರಹಣಗಳ ಆಚರಣೆಗಳು, ಗ್ರಹಣ ದೋಷಗಳಾಗಲಿ ನಮಗೆ ಯಾವುದೂ ಸಹ ಬರೋದಿಲ್ಲ ಅಂತ ಹೇಳ್ತಾ, ಮತ್ತು ಈ ವರ್ಷದಲ್ಲಿ ಆದಾಯ ವ್ಯಯಗಳು
ಜೊತೆಯಲ್ಲಿ ಯಾವ್ಯಾವ ರಾಶಿಯರಿಗೆ ಯಾವ್ಯಾವ ಬದಲಾವಣೆಗಳಾಗತ್ತೆ, ಯಾವ್ಯಾವ ರಾಶಿಯರಿಗೆ ಅನುಕೂಲ ಅನಾನುಕೂಲಗಳು ಇದೆಲ್ಲ ನೋಡುವಂತಹ ಸಂದರ್ಭ. ಮತ್ತೆ ನಿಮ್ಮ ಜೊತೆಯಲ್ಲಿ ನಾನು ರಾಶಿ ಭವಿಷ್ಯದಲ್ಲಿ ಮತ್ತೆ ಸಿಗ್ತೇನೆ. ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೇನೆ. ನಮಸ್ಕಾರ.